ಲೋಕಸಭೆಯಲ್ಲಿಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2024-25ನೇ ಸಾಲಿನ ಮುಂಗಡ ಪತ್ರಕ್ಕೆ ಕೈಗಾರಿಕೋದ್ಯಮಿಗಳು, ಆರ್ಥಿಕ ತಜ್ಞರು ಸೇರಿದಂತೆ ವಿವಿಧ ವಲಯಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ದೂರದರ್ಶನದೊಂದಿಗೆ ಕಿಸಾನ್ ಕ್ರಾಫ್ಟ್ನ ರವಿ, ಮುಂಗಡ ಪತ್ರದಲ್ಲಿ ಕೃಷಿ ವಲಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಜೊತೆಗೆ ಆಮದು ಮತ್ತು ರಫ್ತು ವಲಯದ ಕಡೆಗೆ ಗಮನ ಹರಿಸಿರುವುದು ಉತ್ಪಾದನೆ ಹಾಗೂ ಪೂರೈಕೆಗೂ ಸಹಕಾರಿಯಾಗಲಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಿದೆ. ಇದು ಉತ್ತಮ ಬಜೆಟ್ ಎಂದರು. तो इन्फ्लेशन करीब 6% है, तो मतलब इट्स अ रियल ग्रोथ, खाली बजट को मैच नहीं किया. स्पेसिफिकली उसमें जो रिसर्च को जो चैलेंज मोड पे इन्होंने फंडिंग का किया है, मेरे हिसाब से बहुत अच्छी चीज़ है. वो भी काफ़ी अच्छी काम होगी. फिर इन्होंने तिलहन और दलहन and the announcements on transfer pricing. ನಿರ್ದೇಶಕರಾದ ಫಾತಿಮಾ, ಈ ಬಾರಿ ತೆರಿಗೆ ನಿಯಮಗಳನ್ನು ಸರಳೀಕರಣ ಮಾಡಲಾಗಿದೆ. ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ. 10 ದಶಲಕ್ಷ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಹೇಳಿದರು. I believe can create the jobs that are required. Based on research reports, we need 12 million jobs annually to be created in order to get the employment boost for the youth that are getting added to our employable population annually. So this is one thing. ಮಿಡ್ಕಾರ್ಟ್ನ ಸಹ ಸಂಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಿಲ್, ಆರೋಗ್ಯ ಕ್ಷೇತ್ರದ ಕಡೆಗೆ ಕೇಂದ್ರ ಸರ್ಕಾರ ಮುಂಗಡ ಪತ್ರದಲ್ಲಿ ಗಮನ ಹರಿಸಿರುವುದು ಒಳ್ಳೆಯ ಬೆಳವಣಿಗೆ. ಇನ್ನಷ್ಟು ಸೌಲಭ್ಯ ನೀಡಿದ್ದರೆ ಅನುಕೂಲವಾಗುತ್ತಿತ್ತು. ಜೊತೆಗೆ ವೈದ್ಯಕೀಯ ಉಪಕರಣಗಳ ಬಗೆಗೂ ಗಮನ ಹರಿಸಿರುವುದು ಶ್ಲಾಘನೀಯ ಎಂದರು. There is a lot of things that the government should do to improve this infrastructure on the infrastructure side and also on the insurance side. So I think maybe in the coming budget we can see that, but this time it is very unsatisfactory, which I would say. ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಕಿಸಾನ್ ಕ್ರಾಫ್ಟ್ನ ಸುಮಂತ್ ಹೊಳ್ಳ, ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿಗೆ ಮತ್ತು ರೈತರಿಗೆ ಅನುಕೂಲವಾಗುವ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು. ಪ್ರಾಬ್ಲಮ್ ಆಗ್ತಾ ಇದೆ, ಅದ್ರ ಬಗ್ಗೆನೂ ತುಂಬಾನೇ ಚೆನ್ನಾಗಿ